ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಡೇ. ಆಲ್ರೆಡಿ ಯಾರ್ಯಾರು ಕೆಲವೊಂದಷ್ಟು ಸ್ಪರ್ಧಿಗಳು ಯಾರ್ಯಾರು ಎಂಟ್ರಿ ಕೊಡ್ತಿದ್ದಾರೆ ನಿಮಗೆ ಗೊತ್ತು. ಆದರೆ ಈ ಸಲ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾ ಇರೋದು 17 ಜನ ಸ್ಪರ್ಧಿಗಳು. ಆ 17 ಜನ ಸ್ಪರ್ಧಿಗಳು ಯಾರ್ಯಾರು ಅನ್ನೋದರಲ್ಲಿ ಕೆಲವೊಂದಷ್ಟು ಜನ ನಿಮಗೆ ಗೊತ್ತು. ಇನ್ನು ಉಳಿದವರು ಯಾರು ಅನ್ನೋದ್ರ ಬಗ್ಗೆ ಇವತ್ತು ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಪ್ರತಿಯೊಂದು ಬಿಗ್ ಬಾಸ್ನ ಅಪ್ಡೇಟ್ ಆಗಿರ್ಬೋದು, ಬೇರೆ ಬೇರೆ ಎಂಟರ್ಟೈನ್ಮೆಂಟ್ ಇನ್ಫಾರ್ಮೇಷನ್ ವಿಡಿಯೋ ಎಲ್ಲದೂ ಸಿಗುತ್ತೆ ನಮ್ಮ ವ್ಲಾಗ್ ಚಾನಲ್ಗೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡೋದಕ್ಕೆ ಮರಿಬೇಡಿ. ಮೊದಲನೇದಾಗಿ ಬಿಗ್ ಬಾಸ್ ಸ್ಪರ್ಧಿಗಳಲ್ಲಿ ಎಂಟ್ರಿ ಕೊಡ್ತಾ ಇರೋವಂಥವ್ರು ಭವ್ಯ ಗೌಡ ಯಾರು ಅಂತ ಹೇಳಿದ್ರೆ ಗೀತಾ ಸೀರಿಯಲ್ ಖ್ಯಾತಿಯ ಭವ್ಯ ಗೌಡ ಅವರು. ಇನ್ನು ಸೆಕೆಂಡ್ ಯಮುನಾ ಶ್ರೀನಿಧಿ ಅವರು. ಕನ್ಯಾಕುಮಾರಿ ಅನ್ನೋ ಸೀರಿಯಲ್ ಬರ್ತಾಯಿತ್ತು ಕಲರ್ಸಲ್ಲಿ, ಅದರಲ್ಲಿ ಹೀರೋ ತಾಯಿಯ ಪಾತ್ರವನ್ನು ಮಾಡ್ತಾಯಿದ್ರು ಅವರು. ಇನ್ನು ನೆಕ್ಸ್ಟು ಧನ್ರಾಜ್ ಆಚಾರ್ ಸೋಷಿಯಲ್ ಮೀಡಿಯಾ ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ಕಾಮಿಡಿ ವೀಡಿಯೋಸ್, ವ್ಲಾಗ್ ವೀಡಿಯೋಸ್ ಅದನ್ನು ಅಪ್ಲೋಡ್ ಮಾಡ್ತಾರೆ. ಜೊತೆಗೆ ಅವರು ಇತ್ತೀಚೆಗೆ ಒಂದು ರಿಯಾಲಿಟಿ ಶೋದಲ್ಲೂ ಕಾಣಿಸ್ಕೊಂಡಿದ್ರು. ಈಗ ಅವರು ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಿದ್ದಾರೆ. ಇನ್ನು ಗೌತಮಿ ಜಾಧವ್ ಅವರು ಗೊತ್ತು, ಸತ್ಯ ಸೀರಿಯಲ್ ಮೂಲಕ ಒಂದೇ ಸೀರಿಯಲ್ ಆಗಿದ್ದರು, ಸಿಕ್ಕಾಪಟ್ಟೆ ಫ್ಯಾನ್ ಬೇಸನ್ನು ಸೃಷ್ಟಿ ಮಾಡಿಕೊಂಡ್ರು, ಜೊತೆಗೆ ಸಿಕ್ಕಾಪಟ್ಟೆ ಫೇಮಸ್ ಆದರು. ಗೌತಮಿ ಜಾಧವ್ ಅವರು ಸಹ ಎಂಟ್ರಿ ಕೊಟ್ಟಿರೋದು ಆಲ್ರೆಡಿ ನಿಮಗೆ ಗೊತ್ತು. ಇನ್ನು ನೆಕ್ಸ್ಟು ಅನುಷಾ ರೈ ಅವರು ಸಾಕಷ್ಟು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ, ಸಿನಿಮಾ ನಟಿಯವರು. ಇನ್ನು ಕೀರ್ತಿರಾಜ್ ಅವರು ನಿಮಗೂ ಗೊತ್ತು, ಸಿನಿಮಾ ನಟ. ಈ ಅನುಷಾ ರೈ ಹಾಗೆ ಕೀರ್ತಿರಾಜ್ ಅವರು ಒಂದೇ ಸಿನಿಮಾದಲ್ಲಿ ಅವರು ನಟನೆ ಕೂಡ ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಅವರು ಪರಸ್ಪರ ಪರಿಚಯ ಮೊದಲೇ ಇದೆ ಅಂತ ಹೇಳ್ಬೋದು. ಇನ್ನು ಲಾಯರ್ ಜಗದೀಶ್ ಅವರು ಎಲ್ರಿಗೂ ಗೊತ್ತು, ಸಿಕ್ಕಾಪಟ್ಟೆ ಲಾಸ್ಟ್ 3 ವರ್ಷದಲ್ಲಿ ಒಂದಲ್ಲ ಒಂದು ವಿಷಯಕ್ಕೆ ಸಖತ್ ಸದ್ದು ಮಾಡ್ತಾ ಇದ್ದಾರೆ. ಅವರೀಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇರೋದು ತುಂಬ ಸ್ಪೆಷಲ್. ನೆಕ್ಸ್ಟು ಶಿಶಿರ್ ಅವರು ಸೀರಿಯಲ್ ನಟ, ಅವರು ಸಹ ಸಾಕಷ್ಟು ಅಭಿಮಾನಿಗಳನ್ನು ಗಳಿಸ್ಕೊಂಡಿದ್ದಾರೆ. ಇನ್ನು ತ್ರಿವಿಕ್ರಮ್ ಅವರು ಸಹ ಸೀರಿಯಲ್ ನಟ. ಇನ್ನು ಹಂಸ ಅಂತ ಸಿನಿಮಾ ನಟಿ ಹಾಗೆ ಸೀರಿಯಲ್ ನಟಿ, ಇವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ. ಸಾಕಷ್ಟು ಸಿನಿಮಾಗಳಲ್ಲಿ, ಧಾರಾವಾಹಿಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಇವರನ್ನು ನೀವು ನೋಡಿರ್ತೀರಾ, ಇವರು ಸಹ ಚಿರಪರಿಚಿತರು. ಇನ್ನು ಮಾನಸ ಸಂತೋಷ್ ಅವರು, ತುಕಾಲಿ ಸಂತೋಷ್ ಅವರು ಲಾಸ್ಟ್ ಸೀಸನಲ್ಲಿ, ಹಾಗೆ ಅವರು ಕಾಮಿಡಿ ಶೋನಲ್ಲೂ ಕಾಣಿಸ್ಕೊಂಡಿದ್ರು, ಅವರ ವೈಫ್ ಮಾನಸ ಅವರು. ಇನ್ನು ಗೋಲ್ಡ್ ಸುರೇಶ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಆಗಿದ್ದಾರೆ. ಅವರು ಈಗ ಬಿಗ್ ಬಾಸ್ ಮನೆಗೆ ಆಯ್ಕೆ ಆಗಿದ್ದಾರೆ. ನೆಕ್ಸ್ಟು ಐಶ್ವರ್ಯ ಅವರು ಸಹ ಸೀರಿಯಲ್ ನಟಿ, ಸಾಕಷ್ಟು ಸೀರಿಯಲ್ಗಳಲ್ಲಿ ಅವರು ಸಹ ಕಾಣಿಸ್ಕೊಂಡಿದ್ದಾರೆ. ಇನ್ನು ಚೈತ್ರ ಕುಂದಾಪುರ ಅವರು ಗೊತ್ತು, ಲಾಸ್ಟ್ ಇಯರಲ್ಲೆಲ್ಲ ಏನೇನಾಯಿತು ಕಾಂಟ್ರವರ್ಸಿಗಳಿಂದ ಒಂದಷ್ಟು ಫೇಮಸ್ ಆದರು. ಜೊತೆಗೆ ಸಾಮಾಜಿಕ ಹೋರಾಟಗಾರ್ತಿಯಾಗಿ ಗುರುತಿಸ್ಕೊಂಡಿದ್ದಾರೆ. ಒಂದು ದೊಡ್ಡ ಸ್ಕ್ಯಾಮಲ್ಲಿ ಒಂದು ಸಾಕಷ್ಟು ಹೆಸರು ಮಾಡಿದ್ರು. ಅವರು ಸಹ ಬಿಗ್ ಬಾಸ್ ಮನೆಗೆ ಒಂದು ಅಚ್ಚರಿಯ ಆಯ್ಕೆ ಅಂತ ಹೇಳ್ಬೋದು. ಇನ್ನು ಉಗ್ರಂ ಸಿನಿಮಾ ಖ್ಯಾತಿಯ ಉಗ್ರಂ ಮಂಜು ಅವರು ಸಿನಿಮಾ ನಟ, ಅವರು ಸಹ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ. ಇನ್ನು ಮೋಕ್ಷಿತಾ ಪೈ ಅವರು, ಪಾರು ಧಾರಾವಾಹಿ ಖ್ಯಾತಿಯ ಮೋಕ್ಷಿತಾ ಪೈ ಅವರು ನಿಮ್ಮೆಲ್ರಿಗೂ ಗೊತ್ತು. ಇನ್ನು ರಂಜಿತ್ ಕುಮಾರ್ ಅವರು ಶನಿ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು, ಅದರಲ್ಲಿ ಸೂರ್ಯನ ಪಾತ್ರವನ್ನು ಮಾಡ್ತಾ ಇದ್ರು. ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ, ಸೀರಿಯಲ್ ನಟ ಅವರು. ಒಟ್ಟು 17 ಜನ ಸ್ಪರ್ಧಿಗಳಲ್ಲಿ ಈಗ ಆಲ್ರೆಡಿ ಎಂಟ್ರಿ ಕೊಟ್ಟಿರೋರು ಜಗದೀಶ್ ಆಗಿರ್ಬೋದು, ಗೌತಮಿ ಅವರಾಗಿರ್ಬೋದು, ಹಾಗೆ ಗೋಲ್ಡ್ ಸುರೇಶ್ ಅವರು ಆಗಿರ್ಬೋದು. ಇವರು ಹೋಗಿರೋದು ನಿಮಗೆಲ್ರಿಗೂ ಗೊತ್ತು. ಉಳಿದವ್ರು ಯಾರ್ಯಾರು ಅನ್ನೋದನ್ನು ಹೇಳಿದ್ದೀನಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಈ ಲಾಸ್ಟ್ ಸೀಸನ್ಗಳಿಗೆ ಈ ಸೀಸನ್ಗೆ ಕಂಪೇರ್ ಮಾಡಿದ್ರೆ ಲಾಸ್ಟೆಲ್ಲ ಯಾವ ರೀತಿ ಇರ್ತಾಯಿದ್ದು, ಸ್ವಲ್ಪ ತಮ್ಮ ಶ್ರಮದಿಂದ ಹೆಸರು ಮಾಡಿದವರು, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಮಾಡಿಕೊಂಡು ಎಡವಟ್ಗಳನ್ನ ಮಾಡ್ಕೊಂಡೆಲ್ಲ ಬಂದವರು ಇದ್ದರು. ಬಟ್ ಈ ಸಲ ಸ್ವಲ್ಪ ನೊಂದು ಬೆಂದಿರೋರೇ ಜಾಸ್ತಿ ಜನ ಇದ್ದಾರೆ. ಸೊ ಎಮೋಷ್ನಲಿನೂ ಇರ್ಬೋದು ಬಿಗ್ ಬಾಸ್ ಈ ಸಲದ್ದು. ಅದ್ರ ಜೊತೆಗೆ ಸ್ವಲ್ಪ ನೀಟಾಗಿ ಹೆಸರು ಮಾಡಿದಂಥವರು ಕೂಡ ಇದ್ದಾರೆ, ಜಾಸ್ತಿ ಜನ ಇದ್ದಾರೆ. ಸೀರಿಯಲ್ ನಟರಾಗಿರ್ಬೋದು, ಅಥವಾ ಸಾಮಾಜಿಕವಾಗಿ ಗುರುತಿಸ್ಕೊಂಡವರಾಗಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಶ್ರಮದಿಂದಲೇ ಹೆಸರು ಮಾಡಿದಂಥವ್ರು ಎಲ್ಲರೂ ಇದ್ದಾರೆ. ಇಲ್ಲಿ ಮಿಸ್ ಹೊಡಿತಾ ಇರೋದಂತ ಹೇಳಿದ್ರೆ, ಮೀಡಿಯಾ ಫೀಲ್ಡಿಂದ ಯಾರೋ ಬರ್ತಾರೆ ಅಂತ ಹೇಳಿದರು ಒಬ್ಬರು, ಅವರು ಬರ್ತಾ ಇಲ್ಲ ಇದರಲ್ಲಿಲ್ಲ. ಮೀಡಿಯಾ ಫೀಲ್ಡಿಂದ ಯಾರೂ ಇಲ್ಲ, ಅದೊಂದು ಮಿಸ್ಸಿಂಗು. ಲಾಸ್ಟ್ ಸೀಸನಲ್ಲಿ ಸಮರ್ಥರು ಅಸಮರ್ಥರು ಅಂತ ಆಯ್ಕೆ ಮಾಡ್ಕೊಂಡಿದ್ರು. ಈ ಸಲ ಸ್ವರ್ಗಕ್ಕೆ ನರಕಕ್ಕೆ ಅನ್ನೋ ಕಾನ್ಸೆಪ್ಟನ್ನು ಮಾಡ್ಕೊಂಡಿದ್ದಾರೆ. ಯಾರ್ಯಾರು ಸ್ವರ್ಗಕ್ಕೆ ಹೋಗಬೇಕು ನರಕಕ್ಕೆ ಹೋಗ್ಬೇಕು ಅಂತ ಪೋಲಿಂಗಿಂದ ಅವರನ್ನು ಆಯ್ಕೆ ಮಾಡಿ ಅವರನ್ನಲ್ಲಿ ಕಳಿಸ್ತಾ ಇದ್ದಾರೆ, ಆ ರೀತಿ ಮಾಡ್ತಾ ಇದ್ದಾರೆ. ಸೊ ಈ ಸಲನೂ ತುಂಬ ಡಿಫ್ರೆಂಟ್ ಆಗಿದೆ ಕಾನ್ಸೆಪ್ಟು. ಜೊತೆಗೆ ಇಲ್ಲಿ ಮೇಯ್ನಾಗಿ ಏನೇನು ಆಗಬಹುದು ಬಿಗ್ ಬಾಸ್ ಮನೆಯಲ್ಲಿ, ಯಾರ್ಯಾರ ವರ್ತನೆಗಳು, ಅದನ್ನು ಇವಾಗ ಒಂದು ಗೆಸ್ ಮಾಡೋದಾದರೆ, ಜಗದೀಶ್ ಅವರು ಮೇಯ್ನಾಗಿ ನನಗೆ ಕಾಣಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಚೈತ್ರ ಕುಂದಾಪುರ ಅವರು ಗೊತ್ತು, ಅವರು ಉತ್ತಮ ವಾಗ್ಮಿಯಾಗಿ ಗುರುತಿಸ್ಕೊಂಡಿರೋರು ಚೈತ್ರ ಕುಂದಾಪುರ ಅವರು. ಮತ್ತೊಂದು ಕಡೆ ಜಗದೀಶ್ ಅವರು ಸಹ ವಕೀಲರು ಅಂತ ಹೇಳಿದ್ರೆ ತುಂಬ ಖಡಕ್ಕಾಗಿರುತ್ತೆ. ಯಾರ ಧ್ವನಿ ಹೈಲೈಟ್ ಆಗುತ್ತೆ ಅಂತ ಹೇಳಿದ್ರೆ ಬಿಗ್ ಬಾಸಲ್ಲಿ, ಯಾರು ಖಡಕ್ಕಾಗಿ ಮಾತಾಡ್ತಾರೆ, ಯಾರು ನೇರವಾಗಿ ಮಾತಾಡ್ತಾರೆ, ತುಂಬ ಹೈಲೈಟ್ ಆಗ್ತಾರೆ.
ಎಲ್ಲ ಸೀಸನ್ಗಳಲ್ಲೂ ನೋಡ್ಕೊಂಬಂದಿದ್ದೀವಿ. ಅದೇ ರೀತಿಯಲ್ಲಿ ಈ ಸಲ ಜಗದೀಶ್ ಅವರು ತುಂಬ ಹೈಲೈಟ್ ಆಗ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಇನ್ನು ಕಾಮಿಡಿ ವಿಷಯಕ್ಕೆ ಬಂದರೆ ಧನರಾಜ್ ಅಚೌರವರು ಹಾಗೆ ಮಾನಸ ಸಂತೋಷ್ ಅವರು ಇಬ್ಬರೂ ಸಹ ಕಾಮಿಡಿ ಇದರಿಂದನೇ ಗುರುತಿಸ್ಕೊಂಡಿರೋದು. ಅದರಲ್ಲೂ ಪ್ರಮುಖವಾಗಿ ಧನರಾಜ್ ಅಚೌರವರು ಸಖತ್ ಕಾಮಿಡಿ ವೀಡಿಯೋಸನ್ನು ಮಾಡ್ತಾರೆ, ಸಖತ್ ನಗಿಸ್ತಾರೆ. ಈಗ ಬಿಗ್ ಬಾಸ್ ಮನೇಲಿ ಏನು ಮಾಡ್ತಾರೆ ಅದು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ. ಕಾಮಿಡಿ ವಿಚಾರದಲ್ಲಿ ಅವರಿಬ್ಬರು ಹೈಲೈಟ್ ಆಗ್ಬೋದು. ಇನ್ನು ಟಾಸ್ಕ್ ವಿಚಾರಕ್ಕೆ ಬಂದರೆ ತುಂಬ ಜನ ಇದ್ದಾರೆ ಟಾಸ್ಕ್ ವಿಚಾರ. ಅದರಲ್ಲಿ ಮೇಯ್ನಾಗಿ ಕಾಣಿಸ್ತಾ ಇರೋದು ಅಂತ ಹೇಳಿದ್ರೆ ರಂಜಿತ್ ಅವರು. ಸೊ ಅವರು ಫಿಟ್ನೆಸ್ಸನ್ನು ಮೇಂಟೈನ್ ಮಾಡಿದ್ದಾರೆ. ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಆಡ್ಬೋದು ಅಂತ ನನಗೆ ಅನಿಸುತ್ತೆ ನಮಗೆ. ಯಾಕಂದರೆ ಟಾಸ್ಕಲ್ಲೂ ತುಂಬ ಇಂಪಾರ್ಟೆಂಟ್. ಲಾಸ್ಟ್ ಸೀಸನಲ್ಲೂ ಎಲ್ಲ ಸೀಸನಲ್ಲೂ ಕೇಳೋದೇನು ಟಾಸ್ಕ್ ಎಲ್ಲಿ ಅಂತ ಕೇಳ್ತಾ ಇರ್ತಾರೆ. ಈ ಸಲ ಮೇಯ್ನ್ ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಇದಿಷ್ಟು ಒಂದು ಲಿಸ್ಟು. ನಿಮ್ಗೇನು ಅನಿಸುತ್ತೆ? ಯಾರು ಬಿಗ್ ಬಾಸ್ ಮನೆಯಲ್ಲಿ ವಿನ್ನರ್ ಆಗ್ತಾರೆ, ಯಾರು ಮೊದಲನೇ ವಾರನೇ ಗೇಟ್ ಪಾಸ್ ತೊಗೊತಾರೆ, ಯಾರು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಇಷ್ಟು ಜನದಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋನ ಲೈಕ್ ಮಾಡೋದಕ್ಕೆ ಮರಿಬೇಡಿ. ಎಲ್ಲ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.